ಯದುವೀರ್ ಒಡೆಯರ್ ಮಾತಿಗೆ ನಮ್ಮ ಸಹಮತ ಇದೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಣಿಜ್ಯೀಕರಣಕ್ಕೋಸ್ಕರ ಕಂಬಳ ಮಾಡುವುದು ಬೇಡ, ಯಾಕಂದ್ರೆ ಯತೀಂದ್ರ ಅವರು ಕೂಡ ಕಂಬಳ ಬೇಡ ಅಂತ ಹೇಳಿದ್ದಾರೆ. ಸಿಎಂ ಡಿಕೆಶಿ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದಸರಾ ಉದ್ಘಾಟನೆ ಸುತ್ತೂರು ಶ್ರೀಗಳಿಂದ ಮಾಡಿಸಿ ಕಳೆದ 25 ವರ್ಷಗಳಿಂದ ಈವರೆಗೂ ಒಂದು ಅವಕಾಶ ಕೂಡ ಸಿಕ್ಕಿಲ್ಲ. ಈ ಬಾರಿ ಅವಕಾಶ ಕೊಡಿ ಅಂತ ಕೇಳಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದಸರೆಯಲ್ಲಿ ಕಂಬಳ ಮಾಡುವಂಥದ್ದು ಅದು ವಾಣಿಜ್ಯೀಕರಣ ಆಗಬಾರದು. ಕರಾವಳಿ ಪ್ರದೇಶದಲ್ಲಿ ಬಹಳ ಸುಪ್ರಸಿದ್ಧ ಕಂಬಳ ಅನ್ನುವಂಥದ್ದು. ಆ ಕ್ರೀಡೆ ಅಲ್ಲಿ ನಡೆದ್ರೇನೇ ಚಂದ. ದಸರೆಗೆ ಕಂಬಳವನ್ನು ತರೋದು ಬೇಡ ಅಂತ ಯದುವೀರ್ ಒಡೆಯರ್ ಹೇಳಿದ್ರು. ಯಾಕಂದ್ರೆ ಕಂಬಳ ಅನ್ನುವಂಥದ್ದು ಅದೊಂದು ಸುಪ್ರಸಿದ್ಧ ಕ್ರೀಡೆ, ಅದನ್ನು ದಸರೆಗೆ ತರೋದು ಬೇಡ. ಇಲ್ಲಿನ ದಸರಾವನ್ನು ಅಲ್ಲಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೇನೆ ಅಲ್ಲಿ ಸುಪ್ರಸಿದ್ಧವಾಗಿರುವಂಥ ಕಂಬಳವನ್ನು ಇಲ್ಲಿ ಆಚರಣೆ ಮಾಡೋದು ಬೇಡ. ಅಂದರೆ ವಾಣಿಜ್ಯೀಕರಣಕ್ಕೋಸ್ಕರ ಇಲ್ಲಿ ಕಂಬಳವನ್ನು ಆಚರಿಸುವಂಥದ್ದು ಅಥವಾ ದಸರೆಯಲ್ಲಿ ಕಂಬಳ ತರುವುದು ಬೇಡ. ಅದೊಂದು ವಾಣಿಜ್ಯೀಕರಣದ ಉದ್ದೇಶದಿಂದ ಕೂಡಿದ್ದಂತಾಗುತ್ತೆ. ನಾವು ಇತಿಹಾಸ ಪ್ರಸಿದ್ಧವಾದಂಥ ದಸರೆಯನ್ನು ವಿಜೃಂಭಣೆಯಿಂದ ಮಾಡುವಂಥದ್ದು ಅದೆಲ್ಲವೂ ಓಕೆ, ಆದರೆ ಆ ಒಂದು ಕಂಬಳ ಅನ್ನುವಂಥದ್ದು ಅಲ್ಲೇ ನಡೆದ್ರೆ ಚಂದ. ಅದಕ್ಕೆ ನಮ್ಮ ಸಪೋರ್ಟ್ ಕೂಡ ಇದೆ, ಪ್ರೋತ್ಸಾಹ ಕೂಡ ಇದೆ. ನಾವು ವಿರೋಧ ಮಾಡ್ತಾ ಇಲ್ಲ ಕಂಬಳಕ್ಕೆ, ಅದ್ರ ದಸರೆಗೆ ತರೋದು ಬೇಡ ಅಂತ ಹೇಳ್ತಾ ಇದ್ವಿ. ಯದುವೀರ್ ಒಡೆಯರ್ ಹೇಳಿದ್ದು ಸರಿ ಇದೆ ಅಂತ ಶಾಸಕರು ಹೇಳಿದ್ದಾರೆ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತಾಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಕಂಬಳದ ವಿರೋಧವಾಗಿ ತುಂಬ ಜನ ಪ್ರತಿಭಟನೆ ಮಾಡಬೇಕು ಅಂತಲೂ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಬಳವನ್ನು ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನೋಡೋಣ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ. ಅಲ್ಲ, ಈಗ ಕಂಬಳ ಬೇಡ ಅಂತ ಯದುವೀರ್ ಹೇಳಿದ್ದಾರೆ. ಯದುವೀರ್ ಅವರ ಮಾತಿಗೆ ನಮ್ಮ ಸಹಮತವಿದೆ. ಮೈಸೂರಿನಲ್ಲಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯದುವೀರ್ ಅವರ ಮಾತಿಗೆ ನನ್ನ ಸಹಮತ ಇದೆ ಅಂತ ಹೇಳಿದ್ದಾರೆ. ಮೈಸೂರು ದಸರಾ ಕಲಬುರಗಿಯಲ್ಲಿ ಮಾಡೋಕ್ಕಾಗತ್ತಾ? ದಸರಾ ವಿಚಾರದಲ್ಲಿ ಪ್ರತಿಷ್ಠೆ ಬೇಡ ಅಂತ ವಿಜೇಂದ್ರ ಹೇಳಿದ್ದಾರೆ. ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಮೈಸೂರಿನ ದಸರಾ ಆಚರಣೆ ವೇಳೆ ಕಂಬಳವನ್ನು ಆಚರಣೆ ಮಾಡೋದು ಬೇಡ. ದಕ್ಷಿಣ ಕನ್ನಡದಲ್ಲಿ ಅದ್ಧೂರಿ ಕಂಬಳ ಆಚರಣೆ ಆಗುತ್ತೆ, ಸೊ ಅದಕ್ಕೆ ನಮ್ಮ ಪ್ರೋತ್ಸಾಹ ಇರುತ್ತೆ. ಆದರೆ ಮೈಸೂರಿನಲ್ಲಿ ಕಂಬಳ ಆಚರಣೆ ಮಾಡಿದ್ರೆ ಅದೊಂದು ವಾಣಿಜ್ಯೀಕರಣ ಆಗುತ್ತೆ, ಕಮರ್ಷಿಯಲ್ ಆಗಿಬಿಡುತ್ತೆ. ಹಾಗಾಗಿ ಭಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆ ಕೊಡಲಿ ಅಂತ ಸಿಎಂ ಡಿಕೆಶಿ ವಿರುದ್ಧ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಕಂಬಳ ಮಾಡಲಿ, ಆದರೆ ಭಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆಯನ್ನು ಕೊಡುವಂತಾಗಲಿ ಅಂತ ಸಿಎಂ ಡಿಕೆಶಿ ವಿರುದ್ಧ ಬಿವೈ ವಿಜೇಂದ್ರ ಹರಿಹಾಯ್ದಿದ್ದಾರೆ. ಕಂಬಳ ಮಾಡ್ತೀವಿ ದಸರೆಯಲ್ಲಿ ಅಂತ ಹೇಳಿದ್ದಾರೆ. ಈ ಮೊದಲಿಂದನೂ ಏನು ಆಚರಣೆ ಮಾಡ್ಕೊಂಡು ಬಂದಿಲ್ಲ ಕಂಬಳವನ್ನು. ಕಂಬಳ ಕ್ರೀಡೆ ಅನ್ನುವಂಥದ್ದು ಅಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಮಾಡುವಂಥ ಸುಪ್ರಸಿದ್ಧವಾದಂಥ ಕ್ರೀಡೆ ಅದನ್ನು ಅಲ್ಲಿ ಮಾಡಿದ್ರೇ ಚಂದ. ಈಗ ದಸರೆ ಹೋಗಿ ಕಲಬುರಗಿಲಿ ಮಾಡೋಕ್ಕಾಗತ್ತೆಯೇ? ಇಲ್ವಲ್ಲ. ಸೊ ಯದುವೀರ್ ಒಡೆಯರ್ ಹೇಳಿದಂಥ ಮಾತಿಗೆ ಬಿವೈ ವಿಜೇಂದ್ರ ಕೂಡ ದನಿಗೂಡಿಸಿದ್ದಾರೆ. ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಮೈಸೂರಿನ ದಸರಾ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನು, ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು.
ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ